ಎಲ್ರಿಗೂ ಎಲ್ಲ ಚಟ್ನಿ ಪುಡಿಗಳು ತಿಂದಿದ್ದೀರಾ. ಈ ಥರ ಚಟ್ನಿ ಪುಡಿ ತಿಂದು ನೋಡಿ, ಒಂದು ಸತಿ ಟ್ರೈ ಮಾಡಿ ನೋಡಿ. ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನಾನು ಹೇಳ್ತೀನಿ. ಅರ್ಧ kg ಬೋನ್ಲೆಸ್ ಚಿಕನ್ ಎತ್ಕೊಂಡಿದ್ದೀನಿ ನಾನು. 1 ಹೋಳು ನಿಂಬೆ ರಸ, ಉಪ್ಪು, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡ್ಗಿಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಬೆಳ್ಳುಳ್ಳಿನ ಈ ಥರ ಕೆಂಪು ಹುರ್ಕೋಬೇಕು. ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ಈ ಥರನೇ ಕೆಂಪು ಹುರ್ಕೊಳ್ಳಿ. ಅದು ಸೈಡ್ಗೆ ಎತ್ತಿಡಿ. ಈಗ ಕರಿಬೇವು ಹಾಕ್ಕೊಳ್ಳೋಣ. ಈಗ ಗೋಂಗೂರು ಸೊಪ್ಪು ಹಾಕ್ಕೊಳ್ಳೋಣ. ನಾನು ಹುಣಸೆಹಣ್ಣು ಹಾಕ್ತಾಯಿಲ್ಲ, ಗೋಂಗೂರು ಹಾಕ್ತಾಯಿದ್ದೀನಿ. ಗೋಡಂಬಿ ಕೂಡ ಎತ್ತಿ ಈ ಥರ ಫ್ರೈ ಮಾಡ್ಕೊಂಡು ಪಕ್ಕಕ್ಕೆ ಎತ್ಕೊಳ್ಳಿ. ಇವಾಗ ಈರುಳ್ಳಿ 2 ಗಡ್ಡೆ ಈರುಳ್ಳಿನ ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಂಡು ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡು ಎತ್ಕೊಳ್ಳಿ. ಇವಾಗ ಚಿಕನ್ ಹಾಕ್ಕೊಳ್ಳೋಣ ಅದೇ ಆಯಿಲಲ್ಲಿ. ಚಿಕನ್ನು ಕೆಂಪಗೆ ಈ ಥರ ಹುರ್ಕೊಳ್ಳಿ. ಇವಾಗ ಗೋಡಂಬಿ ಬಂದುಬಿಟ್ಟು ಎಲ್ಲ ಪದಾರ್ಥಗಳು ಮಿಕ್ಸರ್ ಜಾರಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ. ಗೋಡಂಬಿ ಬೇಡ. ಇವಾಗ ಜೀರಿಗೆ 1 ಸ್ಪೂನು, ಚಕ್ಕೆ, ಲವಂಗ, ಏಲಕ್ಕಿ, ಧನಿಯಾ ಪುಡಿ 1 ಸ್ಪೂನು, ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಈ ಥರ ಪೌಡ್ರ್ ಮಾಡ್ಕೊಳ್ಳಿ. ಈಗ ಆಗಿದೆ. ಅದೇ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಇವಾಗ ಚಿಕನ್ ಫ್ರೈ ಮಾಡ್ಕೊಂಡಿದ್ವಲ್ಲ ಈ ಥರ ಪೀಸ್ಗಳು ಮಾಡಿಕೊಂಡು ಅದು ಕೂಡ ಮಿಕ್ಸರ್ ಜಾರಲ್ಲಿ ಹಾಕ್ಕೊಳ್ಳಿ. ಅದಕ್ಕೆ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳೋಣ. ಕಲರ್ಗೋಸ್ಕರ ಹಾಕ್ತಾಯಿದ್ದೀನಿ ನಾನು. ಇದು ಆಗಿದೆ. ಆ ಪ್ಲೇಟ್ಗೆ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಸರಿ ಹೋಯ್ತೇನೋ ನೋಡಿಕೊಂಡು ಒಂದು ಗಾಜಿನ ಸೀಸಾಗೆ ಹಾಕ್ಕೊಂಡು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಹೊಸಬರು ಯಾರನ್ನ ನನ್ನ ಚಾನಲ್ ನೋಡಿದ್ರೆ